ಧರ್ಮಸ್ಥಳ ಸರಣಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಾವುಗಳಿಗೆ ಒಂದಿಷ್ಟು ನ್ಯಾಯನ ಒದಗಿಸಿಕೊಡಬೇಕು ಅಂತ ಒತ್ತಾಯಿಸಿ ಜನಾಗ್ರಹ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜನಾಗ್ರಹ ಕಾರ್ಯಕ್ರಮ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರಣಿ ಹತ್ಯೆ ಆಗಿದೆ ಅಂತ ಏನು ಹೇಳಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜನಾಗ್ರಹ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಸಮಾನ ಮನಸ್ಕರ ವೇದಿಕೆ ಅಡಿಯಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇರುವಂತದ್ದು. ದೌರ್ಜನ್ಯ ವಿರುದ್ಧ ಸೌಜನ್ಯ ಎಂಬ ಹೆಸರಿನ ಜನಾಗ್ರಹ ಇದು. ವಕೀಲರು, ಸಾಮಾಜಿಕ ಹೋರಾಟಗಾರರು, ಮಹಿಳೆಯರು ಭಾಗಿಯಾಗಿದ್ದಾರೆ. ಸಾಮಾಜಿಕ ಹೋರಾಟಗಾರರಾದಂತಹ ನಟ ಚೇತನ್ ಅಹಿಂಸಾ ಕೂಡ ಭಾಗಿಯಾಗಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ನಿಷ್ಪಕ್ಷವಾಗಿ ತನಿಖೆ ಆಗಬೇಕು. ಈಗಾಗಲೇ SIT ಒಂದಿಷ್ಟು ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಒಂದಲ್ಲ ಎರಡಲ್ಲ ಸಾಕಷ್ಟು ಸ್ಪಾಟ್ಗಳಲ್ಲಿ ಈಗ ಅಗಿಯುವಂಥ ಕೆಲಸವೂ ಕೂಡ ನಡೀತಾ ಇದೆ. ಈಗಾಗಲೇ 9 ರಿಂದ 10 ಸ್ಥಳಗಳಲ್ಲಿ ಗುರುತಿಸಿರುವಂಥ ಸ್ಥಳಗಳಲ್ಲಿ ಅಗಿಯುವಂಥ ಒಂದು ಕಡೆ ಕಾರ್ಯ ನಡೀತಾ ಇದ್ರೆ, ಮತ್ತೊಂದು ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದಿಷ್ಟು ಪ್ರತಿಭಟನೆ, ಒಂದಿಷ್ಟು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಿಷ್ಪಕ್ಷವಾದಂಥ ಒಂದು ತನಿಖೆ ಆಗಬೇಕು. ಯಾಕಂದರೆ ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಜನರ ಗಮನ ಇರುವಂಥದ್ದು ಏನು ಆಗಬಹುದು, ಈ ಕೇಸ್ನಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಬಹುದು ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಒಂದಿಷ್ಟು ಒತ್ತಡ ಬಂದಿರುತ್ತೆ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ, ಇವೆಲ್ಲದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಳ್ಳದೆ ನಿಷ್ಪಕ್ಷವಾದಂಥ ಒಂದಿಷ್ಟು ತನಿಖೆಯನ್ನು ಮಾಡಬೇಕು. ದೌರ್ಜನ್ಯದ ವಿರುದ್ಧ ಸೌಜನ್ಯ ಎಂಬ ಹೆಸರಿನ ಜನಾಗ್ರಹ ಕಾರ್ಯಕ್ರಮ ಇದು. ವಕೀಲರಾಗಿರ್ಬೋದು, ಸಾಮಾಜಿಕ ಹೋರಾಟಗಾರರಾಗಿರ್ಬೋದು, ಮಹಿಳೆಯರು ಎಲ್ಲರೂ ಕೂಡ ಭಾಗಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನಿಜಕ್ಕೂ ಕೂಡ SIT ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಸ್ವಾಗತಾರ್ಹ. ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಒಂದಿಷ್ಟು ತನಿಖೆ ಮಾಡಿ ಒಂದಿಷ್ಟು ಕೇಸ್ ಮುಚ್ಚಾಕುವಂಥ ಕೆಲಸ ಆಗಬಾರ್ದು ಅನ್ನುವಂಥ ರೀತಿಯಾಗಿ ಇಲ್ಲಿ ನೇರವಾಗಿ ಹೋರಾಟಗಾರರಾಗಿರ್ಬೋದು, ಸಾಕಷ್ಟು ಹೋರಾಟಗಾರರು ಭಾಗಿಯಾಗಿದ್ದಾರೆ. ನೋಡಿ, ಈಗಾಗಲೇ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂಥ ಒಂದಿಷ್ಟು ಆಕ್ರೋಶ ಆಗಿರ್ಬೋದು ಎಲ್ಲವೂ ಕೂಡ ಆಗ್ತಾ ಇದೆ. ದೌರ್ಜನ್ಯದ ವಿರುದ್ಧ ಸೌಜನ್ಯ ಎಂಬ ಈ ಬರಹ ಬರೆದುಕೊಂಡು ಜನಾಗ್ರಹ ಕಾರ್ಯಕ್ರಮ ಇದು. ಯಾಕಂದರೆ ಜನರು ಎಚ್ಚೆತ್ಕೊಳ್ಳಿ, ಈಗಾಗಲೇ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರತಿಯೊಬ್ಬರು ಧ್ವನಿ ಎತ್ತುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಎಷ್ಟೋ ದಶಕಗಳಿಂದ 70, 80, 90 ಇಷ್ಟೋ ಒಂದು ತಲೆಮಾರುಗಳಿಂದ ಅಂತ ಹೇಳೋದು ಸುಳ್ಳಿಲ್ಲ, ಅಲ್ಲಿಂದ ಅನ್ಯಾಯ ಆಗ್ತಾ ಬರ್ತಾ ಇದೆ. ಸೊ ನಮಗೆ ಈ ಇತಿಹಾಸನ ಸರಿಪಡಿಸ್ಬೇಕು. ನಾವ್ ಯಾವ ಒಂದು ವ್ಯಕ್ತಿ, ಒಂದು ಕುಟುಂಬದ ವಿರುದ್ಧ ಅಲ್ಲ, ನಾವು ಸತ್ಯದ ಪರ, ನ್ಯಾಯದ ಪರ ಎಲ್ಲರೂ ನಾವು ಸೇರಿ ಅದನ್ನ ನ್ಯಾಯ ಒದಗಿಸಕ್ಕೆ ನಾವು ಹೋರಾಟ ಮಾಡಬೇಕು. ಮತ್ತೆ ಸ್ನೇಹಿತರೆ, ಈ ವಿಚಾರದಲ್ಲಿ ನಾನು ಕೂಡ 5 ತಿಂಗಳ ಹಿಂದೆ ಕುಸುಮಾವತಿಯವರು, ಸೌಜನ್ಯವರ ತಾಯಿನ ಭೇಟಿ ಮಾಡಕ್ಕೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿ ಅನೇಕರ ವಿಚಾರಗಳು ಕೇಳಿಸ್ಕೊಂಡೆ. ನಾನು 2012ರಲ್ಲಿ ಎಂಡೋಸಲ್ಫೇನ್ ಹೋರಾಟಕ್ಕೆ ಹೋದಾಗ ಅಲ್ಲೂ ಕೂಡ ಅಲ್ಲಿ ಬೆಳ್ತಂಗಡಿಯಿಂದ ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆಯಿಂದನೂ ಕೂಡ ಬಹಳ ದೊಡ್ಡ ಮಟ್ಟದ ಮಾತು ನಡೀತಾ ಇತ್ತು. ಅಲ್ಲಿ ನಮಗೆ ಒಂದು ಭಯದ ವಾತಾವರಣ ಬೇರೆ ಬೇರೆ ಹಂತಕ್ಕೆ ಇವತ್ತಿಗೂ ಜೀವಂತವಾಗಿದೆ. ಮತ್ತೆ ಅಲ್ಲಿ ಏನು ನಮ್ಗೆ 2013ರಲ್ಲಿ ಈ ಒಂದು 463 ಅಸಹಜ ಸಾವುಗಳಿದಾವೆ ಅಂತ ಹೇಳಿದ್ರು. ಅವೆಲ್ಲದಕ್ಕೂ ಬೇರೆ ಬೇರೆ ಹಂತಕ್ಕೆ, ಅವೆಲ್ಲದಕ್ಕೂ ಮಹಿಳೆಯರು ಬಲಿಪಶು ಆಗಿದ್ದಾರೋ, ಹುಡುಗಿಯರು ಬಲಿಪಶು ಆಗಿದ್ದಾರೋ, ಆ ಒಂದು ಸಾವುಗಳಿಗೆ ಭೂಮಿಯ ಒಂದು ಕಾರಣಗಳಿದೆ ಅಂತ ಹೇಳ್ತಾರೆ. ಆ ಒಂದು ಸಾವುಗಳಿಗೆ ಹಣದ ಒಂದು ಕಾರಣ ಇದೆ ಅಂತಾರೆ. ಆ ಒಂದು ಸಾವುಗಳಿಗೆ ಅಧಿಕಾರದ ಒಂದು ಕಾರಣಗಳಿದೆ ಅಂತಾರೆ. ಅಂದ್ರೆ ನೋಡಿ, ಪುರುಷರ ಸ್ವಾರ್ಥದ ಯುದ್ಧಗಳಿಗೆ ಮಹಿಳೆಯರ ದೇಹಗಳು ಯುದ್ಧ ಭೂಮಿಯಾಗಿದೆ ಅಲ್ಲಿ. ಸೊ ಈ ವಿಚಾರದಲ್ಲಿ ಯಾರೇ ಲಿಂಗ ಸಮಾನತೆ, ಲಿಂಗ ಘನತೆ, ಲಿಂಗ ನ್ಯಾಯಕ್ಕೋಸ್ಕರ ನಿಂತಿರೋರು ಎಲ್ಲರೂ ಸೇರಬೇಕು. ಈ ಒಂದು ಇತ್ತೀಚೆಗೆ ನಿನ್ನೆ ಮೊನ್ನೆ ಮತ್ತೆ ಬಹಳ ಒಂದು ದಿನಗಳಿಂದ ದೊಡ್ಡ ಪ್ರಮಾಣದಲ್ಲಿ ವಿಚಾರಗಳು ಬರ್ತಾ ಇರೋದು, ಧರ್ಮಸ್ಥಳದ ವಿಚಾರಗಳಾಗಿರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ನಿಂದನಾತ್ಮಕ ಮಾತುಗಳಾಗಿರ್ಬೋದು, ಇವತ್ತು ನಿನ್ನೆ ಕೊಟ್ಟಿರೋ ತೀರ್ಪುಗಳಾಗಿರ್ಬೋದು, ಬೇರೆ ಬೇರೆದೆಲ್ಲ ಲಿಂಗ ಸಮಾನತೆ, ಲಿಂಗ ನ್ಯಾಯ, ಲಿಂಗ ಘನತೆಯ ವಿಚಾರಗಳು, ಜೆಂಡರ್ ಇಶ್ಯೂಗಳು, ಮಹಿಳೆಯರ ದೇಹಗಳ ವಿಚಾರಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಸೊ ಎಲ್ಲರೂ ಸೇರಿ
ಇದಕ್ಕೆ ನಾವು ನ್ಯಾಯ ಒದಗಿಸಬೇಕು. ಮಹಿಳೆಯರು ಮಾತ್ರ ಮಹಿಳೆಯರ ಹೋರಾಟ ಅಲ್ಲ, ಇಲ್ಲಿ ಸಿದ್ಧಾಂತ ರೀತಿಯಲ್ಲಿ ಒಂದು ಸಮಾಜಕ್ಕೆ ನಾವೆಲ್ಲರೂ ಸೇರಿ ಹೋರಾಟ ಮಾಡೋದು, ನ್ಯಾಯ ಒದಗಿಸೋದು ಬಹಳ ಮುಖ್ಯ. ಎಸ್ಸೇನೋ ನಮ್ಮ ರಿಪೋರ್ಟರ್ ಜೋಯಲ್ ಕೂಡ ಟಿ ನರಸಿಂಹಮೂರ್ತಿ ಅವರ ಜೊತೆ ಸಾಮಾಜಿಕ ಹೋರಾಟಗಾರರ ಜೊತೆ ಮಾತಾಡಿಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಸರಣಿ ಹತ್ಯೆಗಳ ವಿಚಾರಕ್ಕೆ ಈಗಾಗಲೇ ಸಾಕಷ್ಟು ಜನಾಕ್ರೋಶ ವ್ಯಕ್ತವಾಗಿದ್ದು, ಈ ವಿಚಾರದಲ್ಲಿ ತನಿಖೆ ಆಗಲೇಬೇಕು, ನಿಷ್ಪಕ್ಷ ತನಿಖೆ ಆಗಬೇಕು ಅನ್ನುವಂತಹ ಒತ್ತಡ ಎಲ್ಲ ಕಡೆಯಿಂದ ಕೇಳಿಬರ್ತಾ ಇರುವಂಥದ್ದು. ನಮ್ಮ ಜೊತೆ ಈಗಾಗಲೇ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಟಿ ನರಸಿಂಹಮೂರ್ತಿ ಅವರಿದ್ದಾರೆ. ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಮೊದಲನೇ ದಿನದಿಂದಲೂ ಈ SIT ರಚನೆ ಆಗುವ ಪೂರ್ವದಿಂದಲೂ ತಮ್ಮ ವಕೀಲರ ನಿಯೋಗ ಹೋಗಿ CMನ ಭೇಟಿ ಮಾಡಿದ್ರಿ, ಹಾಗೆಯೇ ಒತ್ತಾಯವನ್ನು ಹೇರಿದ್ರಿ ಈ ವಿಚಾರವಾಗಿ SIT ಆಗಬೇಕು ಅಂತ. ಈಗಾಗಲೇ SIT ಆಗಿದೆ, ತನಿಖೆ ಸೂಕ್ತ ರೀತಿಯಲ್ಲಿ ನಡೀತಾ ಇದೆ ಅಂತ ಅನ್ಸುತ್ತಾ? ನೋಡಿ, ತನಿಖೆ ಸರಿಯಾಗಿ ನಡೀತಾನೆ ಇದೆ. ಆದರೆ ನನ್ನ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಸಾಕ್ಷಿ ಹೇಳಕ್ಕೆ ಬಂದಿದ್ದಾರಲ್ಲ, ಅವರು ಯಾರು ನನ್ನ ಒತ್ತಾಯ ಮಾಡಿ ಈ ಬಾಡಿಯನ್ನು ಬರ್ನ್ ಮಾಡಲೋದು, ಆ್ಯಸಿಡ್ ಹಾಕೋದು ಅಂತ ಹೇಳಿದ್ರಲ್ಲ, ಅವ್ರ ಹೆಸರನ್ನು ಹೇಳಿದ ಮೇಲೆ is it not the duty of the government to arrest those persons? That is my personal request to the government. ಈಗ ಸಾಮಾನ್ಯವಾಗಿ ಯಾರಾದರೂ ಏನಾದರೂ ಸಣ್ಣ ಕಳ್ತನ ಆಯಿತು ಅಂತ ಹೇಳಿದ್ರೆ, ಅಥವಾ ಯಾರೋ ಒಂದು ಅಸಾಲ್ಟ್ ಆಯಿತು ಅಂತ ತಿಳ್ಕೊಳ್ಳಿ, ಅವನು ಗುಮಾನಿಯಲ್ಲಿ ಎಷ್ಟು ಜನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಸ್ಪಷ್ಟವಾಗಿ ಇಂಥವ್ರೆ ಅಂತ ಹೆಸರು ಹೇಳಿರ್ತಾರೆ. ಅವರು ಯಾರ ಮುಂದೆ ಹೇಳಿರ್ತಾರೆ? ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿರ್ತಾರೆ, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಮುಂದೆ ಹೇಳಿರ್ತಾರೆ, ಮತ್ತು ತನಿಖಾ ಅಧಿಕಾರಿಗಳ ಮುಂದೆ ಹೇಳ್ತಾರೆ. ಅರೆಸ್ಟ್ ಮಾಡಲಿಕ್ಕೆ ಇವ್ರಿಗೆ ಏನಾಯ್ತು? ಇವ್ರಿಗೆ ಅರ್ಹತೆ ಇದೆ. ಅರೆಸ್ಟ್ ಮಾಡಿದ ತಕ್ಷಣ ಪೊಲೀಸರನ್ನು ಹ್ಯಾಂಗ್ ಮಾಡಲ್ಲ ಅವ್ರನ್ನ. ಅದು ಕೇಸ್ ನಡೀತದೆ, ಕೋರ್ಟಿಗೆ ಬಿಟ್ಟಿದ್ದು. ಅವ್ನು ಅಕ್ಯೂಟ್ ಅಲ್ಲ, ಕನ್ವಿಕ್ಷನ್ ಅಂದ್ಬಿಟ್ಟು. ಇದು ಪ್ರಿಯಾರಿಟಿ ಅಂದರೆ ನನ್ನ ಒಂದು ಮನವಿ ಏನಂತ, ಪರ್ಸನಲ್ ಮನವಿ ಏನಂತ ಹೇಳಿದ್ರೆ, ಅವನು ಹೇಳಿದ ಹೆಸರು ಯಾರಿದ್ದಾರೋ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ಕಾನೂನಲ್ಲೇ ಬರುತ್ತೆ. ಬೇಲ್ ಆರ್ಡರ್ ಬರ್ತಾರೆ, ಬೇಲ್ ಆರ್ಡರಲ್ಲಿ ಫಸ್ಟ್ ಏನು ಕೊಡ್ತಾರೆ, ಯು ಶುಡ್ ನಾಟ್ ಬೇಲ್ ಆದರೆ ಯು ಶುಡ್ ನಾಟ್ ಟ್ಯಾಂಪರ್ ದ ವಿಕ್ನೆಸ್ ಅಂತ ಹೇಳ್ತಾರೆ. ಇವರು ಅಪರಾಧಿ ಅಂತ ಸ್ಥಾನದಲ್ಲಿ ಇರೋರು ಇವತ್ತು ಹೊರಗಡೆ ಇದ್ದರೆ ಅವರು ಮುಗಿಸ್ಬಿಡ್ತಾರೆ ನಾಳೆ. ಅದಕ್ಕೆ ನಾಳೆ ಏನಾಗುತ್ತೆ? ಕೇಸೇ ಹೋಗುತ್ತೆ. ಕಳೆದ 30 ವರ್ಷದಿಂದ ನಡೀತಾ ಇರೋದು ಇದು. 30 ವರ್ಷ ನಡೀತಾ ಇರೋದು, ಯಾರೊಬ್ಬ ಸಾಕ್ಷಿ ಬಂದಿದ್ದಾನೆ, ಬಂದ ಮೇಲೆ ಆಮೇಲೆ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಎಲ್ಲ ಬಂದು ಹೋರಾಟ ಮಾಡಿ, ನೀವು ಹೇಳ್ದಂಗೆ ಎಲ್ಲ ಮಾಡಿ ಆದಮೇಲೆ ಬಂದಿರೋದು. ಅದಕ್ಕೆ ಬಲ ಸಿಗ್ಬೇಕಂತ ಹೇಳಿದ್ರೆ ಫಸ್ಟ್ ಕೂಡಲೇ ಅವನ್ನ ಅರೆಸ್ಟ್ ಮಾಡಬೇಕಂತ ನನ್ನ ಮನವಿ ಇದೆ. ಎಸ್ ಸರ್, ಫೈನ್. ಈಗ ತನಿಖೆ ನಡೀತಾ ಇದೆ SIT ಕಡೆಯಿಂದ, ಒಂದಷ್ಟು FSL ಲ್ಯಾಬ್ಗೂ ಕೂಡ ಸಾಕಷ್ಟು ಒಂದಷ್ಟು ಕುರುಹುಗಳು ಸಿಗ್ತಾ ಇರುವಂಥದ್ದು, ಅದನ್ನು ಕೂಡ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಬಟ್ ಇಲ್ಲೆಲ್ಲೊಂದು ಕಡೆ 6th ಪಾಯಿಂಟನ್ನು ಆಗಿವಾಗ ಸಿಕ್ಕಂತಹ ಅವಶೇಷ ಅಥವಾ ಒಂದಷ್ಟು ಮೂಳೆಗಳು, ಅದು ಈ ಕೇಸ್ಗೆ ಲೀಡ್ ಆಗುತ್ತೆ ಅಂತ ಅನ್ಸುತ್ತಾ ಈಗ ಸದ್ಯದ ಮಟ್ಟಿಗೆ? ಅಲ್ಲ, ಅದು ಐ ಆಮ್ ನಾಟ್ ಕಾಂಪಿಟೆಂಟ್. ಹೌದು, ಸಿಕ್ಕುತ್ತೆ. ಇದೇನು 13 ಇದಂತ 13ಕ್ಕೆ ಮುಗಿಸಬಾರ್ದು ಇದು. ಸರ್, ಇದು ನಿನ್ನೆಲ್ಲ ಸರ್ ನಡೆದಿದ್ದು. ಅದು ಎಂಥ ಸ್ಥಳ? ಅದು ನದಿ ತೀರ. ಅದು ಅರ್ಥ ಆಯ್ತಾ? ಒಂದು ಕೆಲವು ವರ್ಷಗಳ ಮೊದಲು ಅಲ್ಲಿ ದೊಡ್ಡದ ಒಂದು ಫ್ಲಡ್ ಆಗಿತ್ತು. ಅದು ಫ್ಲಡ್ ಆದರೆ ಏನಾಗುತ್ತೆ? ಅದು ವ್ಯತ್ಯಾಸಗಳಾಗೋ ಸಾಧ್ಯತೆಗಳು ಸರ್. ಬೆಟ್ಟವನ್ನು ಕೊರೆಸಿ ಹೋಗುತ್ತೆ. ಬೆಟ್ಟ ನಾವು ಹೋಗುವಾಗ ಇದು ಯಾವುದು ನದಿ ತೀರದಲ್ಲಿ ಇರೋದು. ಅದರಿಂದ ಯಾವುದೋ ಒಂದು 13 ಜಾಗ ಇನ್ನೊಂದು ವಾರ ಖಂಡಿತ ಹಂಗಲ್ಲ. ಅಲ್ಲ ಸರ್, ಹಂಗಿದ್ರೆ ಸಾಕ್ಷಿದಾರ ಅಥವಾ ಅನಾಮಿಕ ವ್ಯಕ್ತಿ ಮುಂದೆ ಬಂದಿದಾರಲ್ಲ, ಅವರು ಎಷ್ಟು ಪ್ರದೇಶವನ್ನು ತೋರಿಸ್ತಾರೆ ಅಷ್ಟನ್ನು ಕೂಡ ಅಗೆಯುವ ಅಥವಾ ಅಷ್ಟರಲ್ಲೂ ಕೂಡ ತನಿಖೆ ನಡೆಸಬೇಕು ಅಂತ ಹೇಳ್ತೀರಿ. ಯಾಕೆಂದ್ರೆ ಭೌಗೋಳಿಕ ವ್ಯತ್ಯಾಸದಿಂದ ಒಂದಷ್ಟು ಪ್ರಾಕೃತಿಕವಾಗಿ ವ್ಯತ್ಯಾಸ ಆಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ತಳ್ಳಿ ಹಾಕುವಂತಿಲ್ಲ. 6 ಅಡಿ 8 ಅಡಿ ಅಂತ ಸೀಮಿತ ಪಡಿಸುವಂಥ ಕೆಲಸ ಕೂಡ ಮಾಡಬಾರ್ದು ಅಂತಾರೆ. ಏನು ಹೇಳ್ತಾರೆ? ಹೌದು, ಅದನ್ನೇ ಹೇಳ್ತಾ ಇರೋದು ನಾನು. ಯಾವುದೋ 13 ಜಾಗ ಒಂದು ವಾರ 10 ದಿವಸ ಹಂಗಲ್ಲ. ಇದು ಅವನು ತೋರಿಸಿದಾನಲ್ಲ. ನಾವು ಇಟ್ ಈಸ್ ದ ಮೋರ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಸರ್ಕಾರ ಮಾಡಬೇಕು. ಯಾಕಂದರೆ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ನಮ್ಮಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ಸ್ ಇರ್ತಾರೆ. ಅವ್ರನ್ನ ಯೂಸ್ ಮಾಡಿ, ಇಲ್ಲದ್ರೆ NIA ಕರ್ಸ್ಕೊಳ್ಳಿ, ಇಲ್ಲಂದ್ರೆ ಇಂಟರ್ನ್ಯಾಷನಲ್ ಪೊಲೀಸ್ ಕರ್ಸ್ಕೊಳ್ಳಿ. ಇದು ಯಾವುದೋ ಒಂದು ಸಣ್ಣದು ವಿಷಯ ಅಲ್ಲ. ಇದು 100 ಹೆಣ್ಣುಮಕ್ಕಳು ರೇಪ್, ಮರ್ಡರ್ ಆ್ಯಂಡ್ ಬರ್ಂಟ್ ಆಗಿರೋದು. ಆದ್ದರಿಂದ ನೀವು ಬೇಕಂತ ಹೇಳಿದ್ರೆ ನೀವು ಇಂಟರ್ನ್ಯಾಷನಲ್ ಇದನ್ನು ಕೂಡ ಕರ್ಸ್ಕೊಂಡು ಮಾಡಬೇಕಿದು. ಮಾಡಿ ಇದಕ್ಕೆ ಯಾರು ಕಾರಣ ಆಗಿರ್ತಾರೋ ಅವ್ರನ್ನ ಅರೆಸ್ಟ್ ಮಾಡಿ ಕೇಸ್ ನಡೆಸಬೇಕಂತ ನನ್ನೊಂದು ಮನವಿ ಇರ್ತದೆ. ಎಸ್ ಸರ್, ಈಗ ಇಂಟರ್ನ್ಯಾಷನಲ್ ಇಶ್ಯೂ ಅಥವಾ ಒಂದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇರೋ ಕಾರಣ ಎಲ್ಲರ ಚಿತ್ತ ಈಗ ಧರ್ಮಸ್ಥಳದತ್ತ ನೆಟ್ಟಿದೆ. ಸೊ ಒಂದಷ್ಟು ಕಾಮನ್ ಪೀಪಲ್ಸ್ಗೆ ಇದೇ ರೀತಿಯಾದಂಥ ಕ್ವಶನ್ ಇರುತ್ತೆ, ಈ ವಿಚಾರದಲ್ಲಿ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು. ಸಾಮಾನ್ಯ ಜನರಿಗೆ, ಕುತೂಹಲದಿಂದ ಕಾಯ್ತಾ ಇರುವಂಥವರಿಗೆ, ಇಷ್ಟೊಂದು ವರ್ಷಗಳ ಅಥವಾ ಇಷ್ಟು ದಶಕಗಳ
ಒಂದು ನಿಗೂಢತೆಗೆ ಈ ಬಾರಿನಾದ್ರೂ ಉತ್ತರ ಸಿಗುತ್ತೆ ಅಂತ ಅನಿಸುತ್ತಾ? ಅಂದರೆ ಸಾಮಾನ್ಯ ಜನರ ಪ್ರಶ್ನೆಗೆ ಏನು ಹೇಳ್ತಾರೆ? ಖಂಡಿತ ನನಗೆ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ಯಾರೋ ಬಂದ ಅಲ್ಲ, ಆದಮೇಲೆ ಅನನ್ಯ ಭಟ್ ಬರ್ತಾರಲ್ಲ, ಶಿ ಇಸ್ ನಾಟ್ ಆರ್ಡಿನರಿ ಲೇಡಿ, ಶಿ ವಾಸ್ ವರ್ಕ್ಡ್ ಇನ್ CBI, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಅರ್ಥ ಆಯ್ತಾ? ಅವರು ಒತ್ತಡ, ಅವರು ಭಯಕ್ಕೆ ಸುಮಾರು ಜನ ಭಯ ಬಿದ್ದಿದ್ದಾರಲ್ಲ, ಅದರಲ್ಲಿ ಬಂದಿದ್ದಾರೆ. ಬೇರೆ ಏನು ಬೇಕು? ಒನ್ ವಿಟ್ನೆಸ್ ಇಸ್ ಇನಫ್. 100 ಜನ ನಾಳೆ ಕೋರ್ಟಲ್ಲಿ 99 ಜನ ಹಾಸ್ಟೆಲ್ ಆಗಿ ಒಬ್ಬ ಸರಿಯಾಗಿ ಹೇಳಿದ್ರು ಕೂಡ ಇಟ್ಸ್ ಎ ಫಿಟ್ ಕೇಸ್ ಫಾರ್ ಕನ್ವಿಕ್ಷನ್. ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಿಷ್ಟು ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಟಿ ನರಸಿಂಹಮೂರ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜಯಲೈ ಗೌಡ್, ರೆಬೆಲ್ TV, ಬೆಂಗಳೂರು.